ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ಇಷ್ಟೊಂದು ಕುಟುಂಬಗಳಿಗೆ ಉಪಯೋಗವಾಗುತ್ತೆ ಅನ್ನೋದಕ್ಕೆ ವಿಜಯನಗರ ಜಿಲ್ಲೆಯ ಈ ಮಹಿಳೆಯೇ ಸಾಕ್ಷಿ. ಮಧ್ಯಮ ವರ್ಗದ ವಿಶಾಲಾಕ್ಷಿ ಎಂಬ ಮಹಿಳೆ ನಿತ್ಯ ಕೂಲಿ ಕೆಲಸ ಮಾಡ್ತಿದ್ರು. ಪ್ರತಿ ತಿಂಗಳು ಸರ್ಕಾರದಿಂದ ಬರುವ 2,000 ರೂಪಾಯಿ ಹಣವನ್ನ ಕೂಡಿಟ್ಟು ಐಸ್ ಕ್ರೀಮ್ ತಯಾರಿಸುವಂತ ಯಂತ್ರ ಹಾಗೂ ಅದಕ್ಕೆ ಬೇಕಾಗುವ ಪರಿಕರಗಳನ್ನ ಖರೀದಿಸಿದ್ದಾರೆ. ಇಲ್ಲಿ ಚೋಕೋಬಾರ್, ಕ್ಯಾಂಡಿ, ಕುಲ್ಫಿ, ಕೋನ್ ಮತ್ತು ಐಸ್ ಕ್ರೀಮ್ ಇದೆಲ್ಲವುಗಳನ್ನ ಕೂಡ ಮಾರಾಟ ಮಾಡ್ತಿದ್ದಾರೆ. ಸರ್ಕಾರದ ಯೋಜನೆ ನಮಗೆ ವರದಾನವಾಗಿದೆ. ಹಣ ವ್ಯರ್ಥ ಮಾಡದೆ ಉಳಿಸಿದ್ದಕ್ಕೆ ಇಂದು ಸ್ವಂತ ಉದ್ಯೋಗ ಸಿಕ್ಕಿದೆ. ಈ ಯೋಜನೆ ತಂದವರ ಹೊಟ್ಟೆ ತಣ್ಣಗಿರಲಿ ಎಂದಿದ್ದಾರೆ. ಹೊಸದಾಗಿ ಆರಂಭವಾದಂತ ಈ ಅಂಗಡಿಗೆ ಗ್ರಾಹಕರು ಸಾಕಷ್ಟು ಸಂಖ್ಯೆಯಲ್ಲಿ ಲಗ್ಗೆ ಇಡ್ತಾ ಇದ್ದು, ಸರ್ಕಾರದ ಈ ಯೋಜನೆಯನ್ನ ಸದುಪಯೋಗ ಪಡಿಸಿಕೊಂಡು ಸ್ವಂತ ಕಾಲಿನ ಮೇಲೆ ನಿಂತ ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಹರಾಳು ಗ್ರಾಮದ ಎನ್ ವಿಶಾಲಾಕ್ಷಿ ಅವರ ಸಾಹಸಕ್ಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ.